Hello everyone, welcome to Learning Management System, Department of Collegiate and Technical Education. Myself, Kirti, Selection Grade Lecturer in the Department of Electric and Electronics, Karnataka Government Polytechnic, Mangaluru. Let us continue our discussion in the subject Basics of Electrical Power System pertaining to first semester Diploma in Electric and Electronics. Today we will be discussing session 20 of Unit 3, Solar Photovoltaic System and Wind Power Plant. At the end of the session, the student will be able to understand the importance of wind energy and the origin of global and local winds. So before moving on to session 20, let's have a recap of whatever we have studied in session 19. In session 19, we discussed about the advantages and disadvantages of photovoltaic system and also the environmental impact of solar PV system on environment. Hope you have understood all these points clearly. Let us move on to today's session. In this session, we will be discussing about the importance of wind energy and also the origin of global and local winds. What is wind energy? ಏನು wind energy ಅಂದ್ರೆ? ಕನ್ನಡದಲ್ಲಿ ನಾವು ಏರ್ ಅನ್ನು ಗಾಳಿ ಅಂತ ಹೇಳ್ತೇವೆ, ವಿಂಡ್ ಅನ್ನು ಗಾಳಿ ಹೇಳ್ತೇವೆ. What is the difference between air and wind? Air is that components, constituents of atmosphere, carbon dioxide, oxygen, nitrogen, constituents ನಾವು air ಅಂತ ಕರಿತೇವೆ. ಆ ಏರ್ ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಅದನ್ನು ನಾವು ವಿಂಡ್ ಅಂತ ಕರಿತೇವೆ. ಸೊ ಎಲ್ಲಿಂದ ಬರ್ತದೆ? ವಿ ಆಲ್ ನೋ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಏನು ಹೇಳ್ತದೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಇಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಬಿ ಜಸ್ಟ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಲ್ವಾ? ಹಾಗಿದ್ರೆ ಈ ಗಾಳಿ ಬೀಸಲಿಕ್ಕೆ ಈ ವಿಂಡ್ ಎನರ್ಜಿಗೆ ಎಲ್ಲಿಂದ ಬರ್ತದೆ ಎನರ್ಜಿ? ಲೆಟ್ ಅಸ್ ಸಿ. So the kinetic energy of air in motion is known as wind energy. ಆ ಏರ್ ಮೂವ್ ಆಗ್ತಾ ಇರೋದು ಕೈನೆಟಿಕ್ ಎನರ್ಜಿಯನ್ನು ನಾವು ವಿಂಡ್ ಎನರ್ಜಿ ಅಂತ ಕರಿತೇವೆ. The movement of air is caused because of uneven heating of Earth's surface by the sun. So, solar energy is converted ultimately to wind energy. ಈ ಕೈನೆಟಿಕ್ ಎನರ್ಜಿ ಆಫ್ ವಿಂಡ್ ಅನ್ನು ನಾವು ವಿಂಡ್ ಎನರ್ಜಿ ಅಂತ ಕರಿತೇವೆ. ಕೈನೆಟಿಕ್ ಎನರ್ಜಿ ಆಫ್ ಏರ್ ಅನ್ನ, ಈ ಮೂಮೆಂಟ್ ಆಫ್ ಏರ್ ಹೇಗೆ ಕಾಸ್ ಆಗುದು? ಸೋಲಾರ್ ಎನರ್ಜಿ ಅದು ಅನ್ಈವನ್ ಹೀಟ್ ಮಾಡ್ತದೆ ಅರ್ತ್ ಸರ್ಫೇಸ್ ಅನ್ನ. ಕೆಲವು ಕಡೆ ತುಂಬಾ ಬಿಸಿ ಆಗ್ತದೆ, ಕೆಲವು ಕಡೆ ಅಷ್ಟು ಬಿಸಿ ಆಗೋದಿಲ್ಲ. ಸೊ ಬಿಸಿಯಾದ ಗಾಳಿ ಮೇಲೆ ಹೋಗಿ ಅದು ಒಂದ್ ಕಡೆ ಮೂವ್ ಆದ್ರೆ ಕೂಲ್ ಏರ್ ಇನ್ನೊಂದು ಕಡೆ ಮೂವ್ ಆಗ್ತಾ ಬರ್ತದೆ. ಹೀಗೆ ಅದು ರೊಟೇಟ್ ಆಗ್ಲಿಕ್ಕೆ ಶುರು ಆಗುವಾಗ that results in wind energy. Wind energy having speeds of 20 km per hour to 25 km per hour is converted into mechanical energy with the help of wind turbine. ಏನು ಮಾಡ್ತದೆ wind turbine? Wind energy having speeds, ಯಾವ ಸ್ಪೀಡ್ ಇರಬೇಕು? 20 km per hour ಇಂದ 25 km per hour ಸ್ಪೀಡ್ ಇರುವ ವಿಂಡ್ ಗಾಳಿ ಈ ಟರ್ಬೈನ್ ಮೇಲೆ ಬಿದ್ದಾಗ ಟರ್ಬೈನ್ ತಿರುಗ್ತದೆ. ಆ ಟರ್ಬೈನಿಗೆ ನಾವೇನು ಕಪ್ಪಲ್ ಮಾಡಿರ್ತೇವೆ? ಜನರೇಟರ್ ಕಪ್ಪಲ್ ಮಾಡ್ತೇವೆ. ಟರ್ಬೈನ್ ತಿರುಗಿದಾಗ ಜನರೇಟರ್ಸ್ ತಿರುಗಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತದೆ. ಬೈ ಕಪ್ಲಿಂಗ್ ಜನರೇಟರ್ಸ್ ಟು ವಿಂಡ್ ಟರ್ಬೈನ್ಸ್ ಎಲೆಕ್ಟ್ರಿಸಿಟಿ ಇಸ್ ಜನರೇಟೆಡ್. ಸೊ ಯಾವುದು ಸೋರ್ಸ್ ವಿಂಡ್ ಎನರ್ಜಿಗೆ? ಸೋಲಾರ್ ಎನರ್ಜಿ ಇಸ್ ದ ಸೋರ್ಸ್ ಫಾರ್ ವಿಂಡ್ ಎನರ್ಜಿ. ಸೋಲಾರ್ ಎನರ್ಜಿ ನಮ್ಮ ಭೂಮಿಯನ್ನು ಕೆಲವು ಕಡೆ ತುಂಬಾ ಹೀಟ್ ಮಾಡ್ತದೆ, ಕೆಲವು ಕಡೆ ಅಷ್ಟು ಹೀಟ್ ಪ್ರೊಡ್ಯೂಸ್ ಆಗುವುದಿಲ್ಲ. ಆ ಡಿಫ್ರೆನ್ಸ್ ಇರೋದ್ರಿಂದ ಬಿಸಿ ಗಾಳಿ, ಕೂಲ್ ಏರ್ ಇದೆರಡು ಒಟ್ಟಿಗೆ ಒಂದಕ್ಕೊಂದು ಸರ್ಕ್ಯುಲೇಟ್ ಆಗ್ತಾ ಇರುವಾಗ ವಿಂಡ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆಫ್ ವಿಂಡ್ ಕ್ರಿಯೇಟ್ ಆಗ್ತದೆ. ಯಾಕೆ ಬೇಕು ನಮ್ಗೆ ವಿಂಡ್ ಎನರ್ಜಿ? ಬೇರೆ ಸೋರ್ಸ್ ಇದೆ ನಮಗೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಇದೆ, ಥರ್ಮಲ್ ಪವರ್ ಪ್ಲಾಂಟ್ಸ್ ಇದೆ, ಸೋಲಾರ್ ಇದೆ, ನ್ಯೂಕ್ಲಿಯರ್ ಇದೆ. ಹಾಗೆ ವಿಂಡ್ ಎನರ್ಜಿ ಯಾಕೆ ಬೇಕು ನಮಗೆ? ನೋಡೋಣ ಬನ್ನಿ. ವಿಂಡ್ ಎನರ್ಜಿ ಇಸ್ ಕ್ಲೀನ್. ಗಾಳಿ ಬೀಸುವಾಗ ನಮ್ಗೆ ಏನಾದ್ರು ಹೊಗೆ ಎಲ್ಲ ಬರ್ತದ? ಇಲ್ಲ. ವಿಂಡ್ ಎನರ್ಜಿ ಇಸ್ ಕ್ಲೀನ್, ಚೀಪ್. ಇದು ನೇಚರಲ್ಲಿ ಇರುವಂಥದ್ದೇ. ಎಕೋ ಫ್ರೆಂಡ್ಲಿ, ಅದರಿಂದ ನೇಚರಿಗೆ, ಪರಿಸರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅಂಡ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲೆಲ್ಲ ಓದಿದ್ದೇವೆ ನಾವು. ಏನು ರಿನ್ಯೂಯಬಲ್ ಸೋರ್ಸ್ ಅಂದ್ರೆ? ಪುನಃ ಪುನಃ ನಮಗೆ ಸಿಗ್ತಾ ಇರುವಂತ ಎನರ್ಜಿ. ಅದು ಯೂಸ್ ಮಾಡಿದಷ್ಟು ಖಾಲಿ ಆಗುದಿಲ್ಲ, ಹಾಗೆ ಇರ್ತದೆ ಅದು.
So renewable source of energy. The only disadvantage of wind energy is that it is dispersed. ಎಲ್ಲೆಲ್ಲೋ ಗಾಳಿ ಬೀಸ್ಕೊಂಡು ಹೋಗ್ತದೆ, ಡಿಸ್ಪರ್ಸ್, ಒಂದೇ ಏರಿಯಾದಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎರಾಟಿಕ್, ಅದು ಯಾವ ಟೈಮಲ್ಲಿ ಹೀಗೆ ಬೀಸ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಲೊಕೇಶನ್ ಸ್ಪೆಸಿಫಿಕ್, ಕೆಲವು ಜಾಗದಲ್ಲಿ ಆ ವಿಂಡ್ ಎನರ್ಜಿ ಬ್ಲೋ ಆಗ್ತದೆ. ನಮಗೆ ಬೇಕಾದಲ್ಲಿ ನಾವು ವಿಂಡ್ ಟರ್ಬೈನ್ ಹಾಕಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. With modern blade materials, the life of wind turbine has exceeded 20 years. Manufacturing technology alli advancements ಆಗ್ತಾ ಇದ್ದ ಹಾಗೆ ವಿಂಡ್ ಬ್ಲೇಡ್ಸ್ ಮೇನ್ ಇಂಪಾರ್ಟೆಂಟ್ ಬೇಕಾಗಿದ್ದು ವಿಂಡ್ ಟರ್ಬೈನ್ ಅಲ್ಲಿ ಯಾವುದು, ಬ್ಲೇಡ್ ರೊಟೇಟ್ ಆದಾಗ ನಮಗೆ ಟರ್ಬೈನ್ ತಿರುಗುದು. ಆ ಬ್ಲೇಡಿನ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಅಡ್ವಾನ್ಸ್ ಆಗ್ತಾ ಇರೋದ್ರಿಂದ ನಾವು ಆ ವಿಂಡ್ ಟರ್ಬೈನ್ ಅನ್ನು ನಾವು 20 ಇಯರ್ಸಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಯೂಸ್ ಮಾಡ್ಬೋದು. Installation cost is also less than conventional thermal power plant. Coal based plant construct ಮಾಡೋದಕ್ಕಿಂತ ಇದರ ಕಾಸ್ಟ್, ಇನ್ಸ್ಟಾಲೇಷನ್ ಕಾಸ್ಟ್ ತುಂಬ ಕಡಿಮೆ. Due to these reasons, wind energy is gaining importance and is competing with conventional power sources. ಇದು ಈ ಕಾರಣಗಳಿಂದ ಕ್ಲೀನು, ಚೀಪು, ಎಕೋ ಫ್ರೆಂಡ್ಲಿ, ರಿನ್ಯೂಯಬಲ್, 20 ಇಯರ್ಸ್ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ರನ್ ಮಾಡ್ಬೋದು. ಇನ್ಸ್ಟಾಲೇಷನ್ ಕಾಸ್ಟು ಕಡಿಮೆ. ಎಲ್ಲ ಕಾರಣಗಳಿಂದ ವಿಂಡ್ ಎನರ್ಜಿ ಏನಾಗ್ತಾ ಇದೆ, ಇಟ್ಸ್ ಗೇನಿಂಗ್ ಇಂಪಾರ್ಟೆನ್ಸ್. ಮತ್ತು ಬೇರೆ ಕನ್ವೆನ್ಷನಲ್ ಸೋರ್ಸ್ ಅಂದರೆ ಯಾವುದು, ವಾಟರ್, ಥರ್ಮಲ್, ಅದೆಲ್ಲ ಸೋರ್ಸ್ ಒಟ್ಟಿಗೆ ಕಾಂಪೀಟ್ ಮಾಡ್ತಾ ಇದೆ. ವಿಂಡ್ ಪವರ್ ಜನರೇಷನ್ ಕೆಪಾಸಿಟಿ ಇನ್ ಇಂಡಿಯಾ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ಡ್. ಮೊದಲು ಸ್ವಲ್ಪ ಕಡಿಮೆ ಇತ್ತು, ಇವಾಗ ಥರ್ಮಲ್ ಬೇಸ್ಡಿಂದ ತುಂಬ ಪೊಲ್ಯೂಷನ್ ಎಲ್ಲ ಆಗೋದ್ರಿಂದ ನಾವು ರಿನ್ಯೂಯಬಲ್ ಸೋರ್ಸ್ ಮತ್ತು ಎಕೋ ಫ್ರೆಂಡ್ಲಿ ಸೋರ್ಸ್ ಕಡೆ ನೋಡ್ತಾ ಇದ್ದೇವೆ. ಹಾಗೆ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ವಿಂಡ್ ಪವರ್ ಜನರೇಷನ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ. ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ವಿಂಡಲ್ಲಿ ಎಷ್ಟಿದೆ ಈಗ, 38.124 ಗಿಗಾವ್ಯಾಟ್ ಅಷ್ಟು ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಇದೆ ನಮಗೆ. ಇಟ್ ಈಸ್ ದ 4th ಲಾರ್ಜೆಸ್ಟ್ ಇನ್ಸ್ಟಾಲ್ಡ್ ವಿಂಡ್ ಪವರ್ ಕೆಪಾಸಿಟಿ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ನಾವು 4ನೇ ಸ್ಥಾನದಲ್ಲಿ ಇದ್ದೇವೆ. ಇವಾಗ ಯಾವ್ಯಾವ ಥರ ವಿಂಡ್ ಇದೆ ನೋಡೋಣ. ಟೈಪ್ಸ್ ಆಫ್ ವಿಂಡ್ಸ್, 2 ಟೈಪ್ ಇದೆ. ಒಂದು ಗ್ಲೋಬಲ್ ವಿಂಡ್, ಇನ್ನೊಂದು ಲೋಕಲ್ ವಿಂಡ್. ವಿಂಡ್ ಕವರ್ಡ್ ಬೈ ವಿಂಡ್ ಇಸ್ ಕಾಸ್ಡ್ ಬೈ ಅನ್ಈವನ್ ಹೀಟಿಂಗ್ ಆಫ್ ಅರ್ತ್ ಸರ್ಫೇಸ್ ಬೈ ದ ಸನ್. ಗೊತ್ತು ನಮ್ಗದು. ಹೇಗಾಯ್ತು, ಕೆಲವು ಕಡೆ ತುಂಬ ಬಿಸಿ ಆಗ್ತದೆ, ಕೆಲವು ಕಡೆ ಬಿಸಿ ಆಗೋದಿಲ್ಲ. ಇದೆರಡು ಕಡೆ ಏರ್, ಹೀಟೆಡ್ ಏರು ಮತ್ತು ಕೋಲ್ಡ್ ಏರು ಒಂದು ಕಡೆ ಇನ್ನೊಂದು ಕಡೆ ಮೂವ್ ಆಗುವಾಗ ವಿಂಡ್ ಕಾಸ್ ಆಗ್ತದೆ. ದೇರ್ ಮೇ ಬಿ ವೈಡ್ ಸ್ಪ್ರೆಡ್ ಸರ್ಕ್ಯುಲೇಷನ್ ಆಫ್ ವಿಂಡ್. ವೈಡ್ ಸ್ಪ್ರೆಡ್ ಸರ್ಕ್ಯುಲೇಷನ್ ಆಫ್ ವಿಂಡನ್ನು ಗ್ಲೋಬಲ್ ವಿಂಡ್ ಅಂತ ಹೇಳ್ತೇವೆ. ಸ್ಮಾಲ್ ಏರಿಯಾ ಸರ್ಕ್ಯುಲೇಷನ್ ನಾವು ಲೋಕಲ್ ವಿಂಡ್ ಅಂತ ಹೇಳ್ತೇವೆ. ಇಲ್ಲೇ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಗಾಳಿ ಬೀಸ್ತದಲ್ಲ, ಅದನ್ನು ನಾವು ಲೋಕಲ್ ವಿಂಡ್ ಹೇಳ್ತೇವೆ. ಇಡೀ ಪ್ರಪಂಚದಲ್ಲಿ ಸರ್ಕ್ಯುಲೇಟ್ ಆಗ್ತದಲ್ಲ ವಿಂಡ್, ಅದನ್ನು ನಾವು ಗ್ಲೋಬಲ್ ವಿಂಡ್ ಅಂತ ಹೇಳ್ತೇವೆ. ಈ ಫಸ್ಟ್ ಚಿತ್ರದಲ್ಲಿ ನೋಡಿ ನಾವು ಗ್ಲೋಬಲ್ ವಿಂಡ್ ಅನ್ನು ನೋಡ್ತಾ ಇದ್ದೇವೆ. ಇದು ಹೇಗೆ ಕಾಸ್ ಆಗ್ತದೆ ನೋಡೋಣ. ಇಲ್ಲಿ ಲೋಕಲ್ ವಿಂಡ್, ನಮ್ದು ಇಲ್ಲಿ ನೀರಿದೆ, ಇಲ್ಲಿ ಭೂಮಿ ಇದೆ. ಇದು ಹೇಗೆ, ಈ ಏರ್ ಹೀಗೆ ಸರ್ಕ್ಯುಲೇಟ್ ಆಗ್ತದೆ, ಇದನ್ನು ಸಹ ನಾವೀಗ ಕಲಿಯುವ. ಗ್ಲೋಬಲ್ ವಿಂಡ್ ಇದು ನೋಡಿ, ನಮ್ಮ ಗ್ಲೋಬನ್ನ ನೋಡ್ತಾ ಇದ್ದೇವೆ. ಈ ಸೆಂಟರ್ ಪೋರ್ಷನ್ ಏನಂತ ಕರಿತೇವೆ ನಾವು, ಈಕ್ವೇಟರ್ ಅಂತ ಕರಿತೇವೆ. ಇದು ಒಂದು ನಾರ್ತ್ ಪೋಲು, ಇನ್ನೊಂದು ಸೌತ್ ಪೋಲ್. ಈ ಭೂಮಿ ಈಸ್ಟಿಂದ ವೆಸ್ಟಿಗೆ ರೊಟೇಟ್ ಆಗ್ತಾ ಇರ್ತದೆ, ಸೂರ್ಯನ ಸುತ್ತ ತಿರುಗ್ತಾ ಇರ್ತದೆ. ವಿ ಆಲ್ಸೋ ನೋ ದ್ಯಾಟ್. ಸೊ ನಮ್ಮ ಸನ್ ರೇಸ್ ಎಲ್ಲಿ ಜಾಸ್ತಿ ಬೀಳೋದು, ಈಕ್ವೇಟರ್ ಅನ್ನ ಫೇಸ್ ಮಾಡಿ ಅದು ರೊಟೇಟ್ ಆಗೋದು. ಸೊ ಈಕ್ವೇಟರ್ ರೀಜನ್ ಯಾವಾಗಲೂ ಸನ್ನನ್ನು ಫೇಸ್ ಮಾಡ್ತಾ ಇರ್ತದೆ. ಸೊ ಮ್ಯಾಕ್ಸಿಮಮ್ ಹೀಟ್ ಇಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಈ ಪೋಲಾರ್ ರೀಜನ್ಸ್ ಸನ್ನನ್ನು ಫೇಸ್ ಮಾಡುವುದಿಲ್ಲ, ಅದಕ್ಕೆ ಇಲ್ಲೆರಡು ಕೂಲ್ ಆಗಿರುವ ಜಾಗಗಳು, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್. ಸೊ ಇಲ್ಲೇನಾಗ್ತದೆ, ಈಕ್ವೇಟರ್ ಅಲ್ಲಿ ಬಿಸಿಯಾದ ಗಾಳಿ ಮೇಲೆ ಹೋಗ್ತದೆ, ಲೈಟ್ ಆಗಿ ಅದು ಮೇಲೆ ಹೋಗ್ತದೆ. ಮೇಲೆ ಹೋದ ಏನಾಗ್ತದೆ, ಅದು ಇಟ್ ಟ್ರೈಸ್ ಟು ಮೂವ್ ಟುವರ್ಡ್ಸ್ ದ ಪೋಲಾರ್ ರೀಜನ್ಸ್. ಪೋಲಾರ್ ಗಾಳಿ ಇರುವ ಕೂಲ್ ಏರ್ ಏನಾಗ್ತದೆ, ಈಕ್ವೇಟರ್ ಕಡೆ ಬರ್ಲಿಕ್ಕೆ ಹೋಗ್ತದೆ. ಇಲ್ಲಿಂದ ಮೇಲೆ ಹೋಗಿ ಅದೆಲ್ಲ ಪೋಲಾರ್ ರೀಜನಿಗೆ ಹೋಗ್ತದೆ. ಪೋಲಾರ್ ರೀಜನ್ ಇಂದ ಗಾಳಿ ಈಕ್ವೇಟರ್ ಕಡೆ ಬರ್ಲಿಕ್ಕೆ ಹೋಗ್ತದೆ. ಸೊ ಇವಾಗ ಏನಾಯ್ತು, ಈ ಭೂಮಿ ಸಹ ತಿರುಗ್ತಾ ಉಂಟು. ಈ ರೊಟೇಷನ್ ಇಂದ ಒನ್ ಮೋರ್ ಫೋರ್ಸ್ ಕ್ರಿಯೇಟ್ ಆಗ್ತದೆ. ಆ ಫೋರ್ಸ್ ಅನ್ನ ನಾವು
ಕೊರಿಯೋಲಿಸಿಸ್ ಫೋರ್ಸ್ ಅಂತ ಹೇಳ್ತೇವೆ. ಅದೇನು ಮಾಡ್ತಿದೆ, ಈ ಗಾಳಿಯನ್ನು ಡಿಫ್ಲೆಕ್ಟ್ ಮಾಡ್ತದೆ ವೆಸ್ಟ್ ರೀಜನಿಗೆ. ವೆಸ್ಟ್ ಹೋಗುವ ಕಡೆ ಇದು ಡಿಫ್ಲೆಕ್ಟ್ ಆಗ್ತಾ ಹೋಗ್ತದೆ. ಆ ರೀಜನ್ ಅದರಿಂದ ನಮಗೆ ನೋಡಿ ಇಲ್ಲೆಲ್ಲ ಒಂಥರ ವೇವ್ ಟೈಪ್ ಮೋಷನ್ ಕ್ರಿಯೇಟ್ ಆಗ್ತಾ ಇದೆ. ವೇವ್ ಲೈಕ್ ಮೂವ್ಮೆಂಟ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲಲ್ಲಿ. ಇಲ್ಲಿ ವೆಸ್ಟಿಗೆ ಡಿಫ್ಲೆಕ್ಟ್ ಆಗ್ತಾ ಇದೆ. ಇದನ್ನು ನಾವು ಟ್ರೇಡ್ ವಿಂಡ್ಸ್ ಅಂತ ಸಹ ಕರಿತೇವೆ. ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ ಬನ್ನಿ. Global winds are produced due to difference in heating of the earth at the equator and the polar regions. ಇಲ್ಲಿ ತುಂಬ ಬಿಸಿ ಆಗ್ತದೆ, ಇಲ್ಲಿ ಬಿಸಿ ಆಗುವುದಿಲ್ಲ. ಇದರಿಂದ ಗ್ಲೋಬಲ್ ವಿಂಡ್ ಪ್ರೊಡ್ಯೂಸ್ ಆಗ್ತದೆ. The solar radiation causes temperature at the equator to be more than that of the polar regions. Polar regions ಗೆ ಕಂಪೇರ್ ಮಾಡಿದ್ರೆ ಇಲ್ಲಿನ ಟೆಂಪರೇಚರ್ ಜಾಸ್ತಿ ಇರ್ತದೆ. The hot air over the equator starts moving towards the pole and the cold air from the pole moves towards the equator. ಈ ಟೆಂಪರೇಚರ್ ಡಿಫರೆನ್ಸ್ ಇರೋದ್ರಿಂದ ಏನಾಗ್ತದೆ, ಹೀಟೆಡ್ ಏರ್ ಈಚೆ ಹೋಗ್ತದೆ, ಕೋಲ್ಡ್ ಏರ್ ಈಚೆ ಮೂವ್ ಆಗ್ತಾ ಇರ್ತದೆ. This is known as Hadley circulation. ಇಲ್ಲಿರುವ ಬಿಸಿ ಗಾಳಿ ಮೇಲೆ ಹೋಗಿ ಇಲ್ಲಿರುವ ಕೋಲ್ಡ್ ಗಾಳಿ ಈಚೆ ಬರ್ತದಲ್ಲ, ಇದನ್ನ ನಾವೇನಂತ ಕರಿತೇವೆ, Hadley circulation. Earth's rotation about its axis creates a force called Coriolis force. ಏನಾಗ್ತದೆ, ಅರ್ತ್ ರೊಟೇಟ್ ಆಗ್ತಾ ಇರುವಾಗ ಬೀಸುತ್ತಿರುವ ಗಾಳಿ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತದೆ. ಆ ಫೋರ್ಸಿಗೆ ಏನಂತ ಕರಿತೇವೆ ನಾವು, ಕೊರಿಯೋಲಿಸ್ ಫೋರ್ಸ್ ಅಂತ ಕರಿತೇವೆ. ಅದು ಯಾವ ಥರ ಆಕ್ಟ್ ಮಾಡ್ತದೆ ಈ ಗಾಳಿ ಮೇಲೆ? ದಿಸ್ ಫೋರ್ಸ್ ಕಾಸಸ್ ದ ಏರ್ ಕರೆಂಟ್ ಟು ಬೆಂಡ್ ಟುವರ್ಡ್ಸ್ ದ ವೆಸ್ಟ್. ಆ ಗಾಳಿ ವೆಸ್ಟ್ ರೀಜನಿಗೆ ಬೆಂಡ್ ಆಗೋ ಥರ ಮಾಡ್ತದೆ. ದೀಸ್ ಏರ್ ಕರೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಟ್ರೇಡ್ ವಿಂಡ್ಸ್. ಈ ವಿಂಡಿಗೆ ಏನಂತ ಕರಿತೇವೆ, ವೆಸ್ಟ್ ಸೈಡ್ ಬೆಂಡ್ ಆಗ್ತಾ ಇರುವ ಗಾಳಿಗೆ ಟ್ರೇಡ್ ವಿಂಡ್ಸ್ ಅಂತ ಕರಿತೇವೆ. ದೀಸ್ ವಿಂಡ್ಸ್ ಫಾರ್ಮ್ ವೇವ್ ಲೈಕ್ ಸರ್ಕ್ಯುಲೇಷನ್ ನಿಯರ್ ದ ಪೋಲ್ಸ್. ಇಲ್ಲಿ ನೋಡಿ ನಾವು ಕಾಣ್ತಾ ಇದೆ ಅಲ್ಲ, ವೇವ್ ಲೈಕ್ ಸರ್ಕ್ಯುಲೇಷನ್ ಆಗ್ತಾ ಇರೋದು. ವೈಲ್ ಟ್ರಾನ್ಸ್ಫರಿಂಗ್ ಹೀಟ್ ಫ್ರಮ್ ದ hot air to the cool air. This pattern is called Rossby circulation. ಈ ಪ್ಯಾಟರ್ನ್ ಗೆ ನಾವು Rossby circulation ಅಂತ ಸಹ ಹೇಳ್ತೇವೆ. ಇದಿಷ್ಟು ಲೋಕಲ್ ವಿಂಡ್ ಬಗ್ಗೆ ನಾವು ಗ್ಲೋಬಲ್ ವಿಂಡ್ ಬಗ್ಗೆ ಕಲ್ತ್ವಿ. ಈಗ ನಾವು ಲೋಕಲ್ ವಿಂಡ್ ಅಂದ್ರೆ ಏನು ನೋಡೋಣ. ಸೊ ನೋಡಿ, ಇಲ್ಲಿ ನಾವು ಈಗ ಸೂರ್ಯ ಇರುವಾಗ ಒನ್ ಟೈಪ್ ವಿಂಡ್ ಬ್ಲೋ ಆದ್ರೆ ರಾತ್ರಿ ಇನ್ನೊಂದು ಟೈಪ್ ವಿಂಡ್ ಬ್ಲೋ ಆಗ್ತದೆ. ಸೂರ್ಯ ಇರುವಾಗ ಏನಾಗ್ತದೆ, ಲ್ಯಾಂಡ್ ನೋಡಿ ಬೇಗ ಹೀಟ್ ಆಗ್ತದೆ ವಾಟರಿಗೆ ಕಂಪೇರ್ ಮಾಡಿದರೆ. ಸೊ ಇಲ್ಲಿ ವಾರ್ಮ್ ಏರ್ ಮೇಲೆ ಹೋಯಿತು, ಕೂಲ್ ಬ್ರೀಸ್, ಸಿ ಬ್ರೀಸ್ ಈಚೆ ಬರ್ತಾ ಇದೆ. ಈ ಥರ ವಿಂಡ್, ಇದನ್ನು ನಾವು ಲೋಕಲ್ ವಿಂಡ್ ಅಂತ ಕರಿತೇವೆ. ಭೂಮಿ ಬಿಸಿಯಾಗಿ ಅಲ್ಲಿಂದ ವಾರ್ಮ್ ಏರ್ ಮೇಲೆ ಹೋಗ್ತದೆ, ಅದು ಸಮುದ್ರದ ಕಡೆ ಹೋಗ್ಲಿಕ್ಕೆ ಹೋಗ್ತದೆ. ಸಮುದ್ರದಿಂದ ಕೂಲ್ ಏರ್ ಭೂಮಿ ಕಡೆ ಬರ್ಲಿಕ್ಕೆ ಹೋಗ್ತದೆ. ಈ ಕರೆಂಟ್ ಏನ್ ಮಾಡ್ತದೆ, ಲೋಕಲ್ ವಿಂಡ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ. ಅದೇ ನೈಟ್ ಅಲ್ಲಿ ಏನಾಗ್ತದೆ ನೋಡಿ, ಇದು ಬೇಗ ಭೂಮಿ ಬೇಗ ಕೂಲ್ ಆಗಿ ಬಿಡ್ತದೆ, ನೀರಷ್ಟು ಬೇಗ ಕೂಲ್ ಆಗುವುದಿಲ್ಲ. ಸೊ ಇಲ್ಲಿರುವ ಗಾಳಿ, ಬಿಸಿ ಗಾಳಿ ಮೇಲೆ ಹೋಗಿ ಇಲ್ಲಿಂದ ಕೂಲ್ ಏರ್ ಈಚೆ ಹೋಗ್ತದೆ. ಸೊ ರಿವರ್ಸ್ ಆಗ್ತದೆ ಡೈರೆಕ್ಷನ್ ಇಲ್ಲಿ. ದಿಸ್ ಅಗೇನ್ ಕಾಸಸ್ ಲೋಕಲ್ ವಿಂಡ್ಸ್. Local winds are produced due to uneven heating of land surface, water bodies and the hill slopes during day and night. ಏನಾಗ್ತದೆ, ಡೇ ಟೈಮಲ್ಲಿ ಭೂಮಿ ಜಾಸ್ತಿ ಬಿಸಿ ಆಗ್ತದೆ ಸೀಗಿಂತ, ವಾಟರಿಗಿಂತ. ನೈಟಲ್ಲಿ ಭೂಮಿ ಬೇಗ ಕೂಲ್ ಆಗ್ತದೆ. ಎಗೇನ್ ವಾಟರಿಗೆ ಕಂಪೇರ್ ಮಾಡಿದರೆ ಬೇಗ ಹೀಟ್ ಆಗೋದು, ಬೇಗ ಕೂಲ್ ಆಗೋದು ಎರಡು ಲ್ಯಾಂಡ್. ಇದು ಲೇಟಾಗಿ ಬಿಸಿ ಆಗ್ತದೆ, ಲೇಟಾಗಿ ಕೂಲ್ ಆಗ್ತದೆ ನೀರು. ಡ್ಯೂರಿಂಗ್ ದ day, the land becomes hotter than water. As a result, cool, heavier air blows from water bodies to the land. At night, land cools rapidly than water. This causes cool air to blow from land to water bodies. This results in local winds. ಹಿಲ್ ಏರಿಯಾಸ್ ಅಲ್ಲಿ ಏನಾಗ್ತದೆ ನೋಡುವ. ನೋಡಿ, ಹಿಲ್ ಏರಿಯಾ ಇಲ್ಲಿ ಬೇಗ ಬಿಸಿ ಆಗ್ತದೆ ಕಂಪೇರ್ ಟು ದ ಲ್ಯಾಂಡ್. ಸೊ ಲ್ಯಾಂಡಿಂದ ಕೂಲ್ ಏರ್ ಮೇಲೆ ಹೋಗ್ತದೆ ಡೇ ಟೈಮಲ್ಲಿ. ಲೇಟ್ ನೈಟಲ್ಲಿ ಏನಾಗ್ತದೆ,
ಇದು ಬೇಗ ಕೂಲ್ ಆಗ್ತದೆ, ಭೂಮಿಗಿಂತ ಬೇಗ ಈ ಹಿಲ್ ಟಾಪ್ ಕೂಲ್ ಆಗಿರ್ತದೆ. ಸೊ ಕೂಲ್ ಏರ್ ಹಿಲ್ಲಿಂದ ಕೆಳಗಡೆ ಫ್ಲೋ ಆಗ್ತದೆ. ಇದು ರಿವರ್ಸ್, ಕೆಳಗಿಂದ ಮೇಲೆ ಡೇ ಟೈಮಲ್ಲಿ ಫ್ಲೋ ಆದರೆ ಮೇಲಿಂದ ಕೆಳಗೆ ನೈಟಲ್ಲಿ ಫ್ಲೋ ಆಗ್ತದೆ. ದಿಸ್ ಇಸ್ ಒನ್ ಮೋರ್ ರೀಸನ್ಸ್ ಫಾರ್ local wind. Similarly, there is difference in heating between land and hill slopes. During day, hill slopes heats up more than the land. This causes cool air to blow from land to the hilltop. And during night, what happens? Hill slope cools rapidly than the land. This causes cool air to blow from hill slopes to the land. This also results in local wind. So, we have come to the end of this session. It's time for revision. The following is or are the classification of winds: global wind, local wind, both A and B, that is global wind and local wind, none of the above. ಎಲ್ಲರಿಗೂ ಗೊತ್ತು, ಈಗ ಡಿಸ್ಕಸ್ ಮಾಡಿದ್ದೇವೆ ಹೇಗೆ ಕ್ಲಾಸಿಫೈ ಮಾಡ್ತೇವೆ winds ಅನ್ನು. We classify it both as global wind and local wind. So the answer is C, both A and B, that is global and local winds. Global wind, cold wind, global cold wind move from polar to equatorial region, equatorial to polar region, equatorial to oceanic region, oceanic to equatorial region. ಇದು ಗೊತ್ತಲ್ಲ ನಮಗೆ, ಈಕ್ವೇಟರ್ ತುಂಬ ಬಿಸಿ ಆಗ್ತದೆ, ಪೋಲಾರ್ ರೀಜನ್ಸ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕೂಲ್ ಆಗಿರ್ತದೆ. ಕೋಲ್ಡ್ ಏರ್ ಎಲ್ಲಿಂದ ಬರೋದು? polar region ಇಂದ equatorial region ಗೆ ಬರ್ತದೆ. So the answer is A, global cold wind move from polar to equatorial region. Dash force is responsible for forcing global winds towards westerly direction. Coriolis, gravitational, centrifugal. ಯಾವ ಫೋರ್ಸ್? Earth rotate ಆಗ್ತಾ ಇರ್ತದೆ. It creates a force on the moving winds, and that force is also called as Coriolis force, isn't it? So the answer is A. Coriolis force is responsible for forcing the global winds towards western direction. Uneven heating occurs on land surface and water bodies due to air currents, solar radiation, lunar eclipse, none of the above. Uneven heating ಯಾವುದರಿಂದ ಪ್ರೊಡ್ಯೂಸ್ ಆಗೋದು ಗೊತ್ತುಂಟಲ್ಲ? Solar radiation. Answer is B. Uneven heating occurs on land surface and water bodies due to solar radiation. So hope you have understood this concept well now. So this is the reference. You can refer the textbooks. There are also many e-references available. This is the team which is responsible for the development of this content. Thank you for being with us. Please write to us your suggestions about the content, tools, format, etc. to lms.dtek@gmail.com. Thank you.